ರೇಷ್ಮೆ ಸೀರೆ, ರೇಷ್ಮೆ ಶಾಲು, ರೇಷ್ಮೆ ಕುರ್ತಾ, ರೇಷ್ಮೆ ಶರ್ಟು ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಆದ್ರೆ ಇಷ್ಟೊಂದು ದುಬಾರಿ ಇರುವ ಈ ರೇಷ್ಮೆ ಬಟ್ಟೆಗಳು ಒಂದು ಹುಳದ ನಾರಿನಿಂದ ತಯಾರಾಗುತ್ತದೆ ಅಂದ್ರೆ ನೀವು ನಂಬ್ತೀರಾ? ಹೌದು, ಒಂದು ರೇಷ್ಮೆ ಸೀರೆಯನ್ನು ತಯಾರಿಸಲು ಸಾವಿರಾರು ರೇಷ್ಮೆ ಹುಳಗಳನ್ನ ಅಂದ್ರೆ ಕುಕೂನ್ಗಳನ್ನ ಕೊಲ್ಲಬೇಕಾಗುತ್ತದೆ. ಆಗ ನಿಮ್ಮ ಅಚ್ಚುಮೆಚ್ಚಿನ ಒಂದು ರೇಷ್ಮೆ ಸೀರೆ ತಯಾರಾಗುತ್ತದೆ. ಇದೇ ಕಾರಣ ಈ ರೇಷ್ಮೆ ಬಟ್ಟೆಗಳು ಅಷ್ಟೊಂದು ದುಬಾರಿಯಾಗಿವೆ. ಬನ್ನಿ ಸ್ನೇಹಿತರೆ, ನೀವು ಇಷ್ಟಪಡುವಂತಹ ಈ ರೇಷ್ಮೆ ಹೇಗೆ ತಯಾರಾಗುತ್ತದೆ ಅನ್ನುವ ಕುತೂಹಲಕಾರಿ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ಮೃದುವಾದ ಹಗುರವಾದ ರೇಷ್ಮೆ ದೈವದತ್ತವಾದ ಶ್ರೇಷ್ಠ ಗುಣಗಳನ್ನ ಹೊಂದಿದೆ. ಇದು ಉಕ್ಕಿನ ತಂತಿಗಿಂತಲೂ ಹೆಚ್ಚು ಬಲವಾದ ಗುಣ ಹೊಂದಿದೆ. ಇದನ್ನ ಉಡುವವರ ಬೆವರನ್ನ ನಿಯಂತ್ರಿಸುವುದರಲ್ಲಿ ಇದು ಸಹಾಯ ಮಾಡುತ್ತದೆ. ಬೇಸಿಗೆಯಲ್ಲಿ ತಂಪು, ಚಳಿಗಾಲದಲ್ಲಿ ಬೆಚ್ಚಗಿನ ಅನುಭವ ನೀಡುವ ವಿಶಿಷ್ಟ ವಸ್ತ್ರಗಳು ರೇಷ್ಮೆಯಿಂದ ಮಾತ್ರ ಸಾಧ್ಯ. ಹೌದು, ಈ ಎಲ್ಲಾ ವಿಶಿಷ್ಟ ಗುಣಗಳು ರೇಷ್ಮೆಯ ದಾರದಲ್ಲಿರುತ್ತವೆ. ಈ ದಾರವನ್ನ ರೇಷ್ಮೆ ಹುಳುಗಳು ತಾವು ಹೊರಸೂಸುವ ಪ್ರೋಟೀನ್ ಯುಕ್ತ ಎಳೆಗಳಿಂದ ತಯಾರಾಗುತ್ತವೆ. ಬನ್ನಿ ಹಾಗಾದ್ರೆ ಈ ರೇಷ್ಮೆ ದಾರವನ್ನ ಹೇಗೆ ತಯಾರಿಸುವುದು ಅನ್ನುವ ಸಂಪೂರ್ಣವಾದ ಮಾಹಿತಿಯನ್ನ ಈಗ ತಿಳಿದುಕೊಳ್ಳೋಣ. ಫೆರೋಮೋನ್ ಎಂಬ ಸುಗಂಧ ದ್ರವ್ಯವನ್ನ ಗಂಡು ಪತಂಗ ಹುಡುಕಿಕೊಂಡು ಸಾಗುತ್ತಾ ಹೆಣ್ಣು ಪತಂಗದ ಸಮಾಗಮದಿಂದ ನೂರಾರು ಮೊಟ್ಟೆಗಳನ್ನ ಇದು ಹಿಪ್ಪುನೇರಳೆ ಗಿಡದ ಮೇಲೆ ಇಡುತ್ತದೆ. 14 ದಿನಗಳ ಬಳಿಕ ಮೊಟ್ಟೆಗಳು ಒಡೆದು ಲಾವಾರ ಹುಳ ಅಂದರೆ ಕಂಬಳಿ ಹುಳದಂತಹ ಹುಳ ಹೊರಗೆ ಬರುತ್ತದೆ. ಹೀಗೆ ಹೊರಬಂದ ಈ ಹುಳಗಳು ಎಲೆಗಳನ್ನ ನುಣ್ಣಗೆ ಹದವಾಗಿ ಗಬಗಬನೆ ತಿನ್ನುತ್ತವೆ. ಆಗ ಈ ಹುಳಗಳು ಸೊಪ್ಪಿನಲ್ಲಿರುವ ಜಾಸ್ಮೋನ್ ಎಂಬ ಸುಗಂಧದ ದ್ರವದಿಂದ ಸಂಮೋಹಿತವಾಗುತ್ತವೆ. ಹೀಗೆ ಈ ಹುಳಗಳು ಆ ಸೊಪ್ಪನ್ನು ತಿನ್ನುವುದರಿಂದ ಹುಳುಗಳ ತಲೆ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಈ ಸಮಯದಲ್ಲಿ ಹುಳು ಆಹಾರ ಸೇವನೆಯನ್ನು ಸಂಪೂರ್ಣವಾಗಿ ನಿಲ್ಲಿಸುತ್ತದೆ ಹಾಗೂ ಅದರ ದೇಹದ ಚರ್ಮದಲ್ಲಿ ಪೊರೆ ಕಾಣಿಸಿಕೊಂಡು ಅದು ಹೊರಕ್ಕೆ ಬರುತ್ತದೆ. ಈ ಸಂದರ್ಭದಲ್ಲಿ ಈ ಹುಳಗಳ ಬಾಯಿಯಿಂದ ಸೂಕ್ಷ್ಮವಾದ ರೇಷ್ಮೆ ಎಳೆಗಳು ಹೊರಬರಲು ಪ್ರಾರಂಭಿಸುತ್ತವೆ. ಈ ಪ್ರಕ್ರಿಯೆಯನ್ನು ಕನ್ನಡದಲ್ಲಿ ಹುಳು ಹುಣ್ಣಾಗುವುದು ಎಂದು ಕರೆಯುತ್ತಾರೆ. ಈ ಸಂದರ್ಭದಲ್ಲಿ ಈ ಹುಳಗಳ ಸುತ್ತಲೂ ದಾರದ ಹಾಗೆ ರಚನೆಯನ್ನ ನೀವು ಕಾಣಬಹುದು. ಇವು ಮೊಟ್ಟೆ ಆಕಾರದಲ್ಲಿ ತಮ್ಮ ಸುತ್ತಲೂ ಈ ರೀತಿ ನಾರವನ್ನ ಹೆಣೆಯಲು ಪ್ರಾರಂಭಿಸುತ್ತವೆ. ಸುಮಾರು 24 ರಿಂದ 36 ಗಂಟೆಯಲ್ಲಿ 500 ರಿಂದ 900 ಮೀಟರ್ ಉದ್ದವಿರುವ ಎಳೆಗಳಿಂದ ಈ ಗೂಡು ಸಿದ್ಧವಾಗಿ ಒಳಗಡೆ ಪೂಪಾ ಅವಸ್ಥೆಯಲ್ಲಿರುವ ಹುಳು ಇರುತ್ತದೆ. ಇವುಗಳನ್ನೇ ಕುಕ್ಕುನ್ ಎಂದು ಕರೆಯಲಾಗುತ್ತದೆ. ಈ ಕುಕ್ಕುನ್ ಅನ್ನ ಅಂದ್ರೆ ರೇಷ್ಮೆಯ ದಾರವನ್ನ ತನ್ನ ಸುತ್ತಲೂ ಈ ಹುಳು ತನ್ನ ರಕ್ಷಣೆಗಾಗಿ ಗೂಡು ಕಟ್ಟಿಕೊಳ್ಳುತ್ತದೆ. ಹೀಗೆ ಕುಕ್ಕುನ್ ತಯಾರಾಗುತ್ತದೆ. ಹೀಗೆ ತಯಾರಾದಂತಹ ಈ ಕುಕ್ಕುನ್ ಅನ್ನ ರೇಷ್ಮೆ ದಾರವನ್ನು ತಯಾರಿಸುವವರು ಈ ಗೂಡುಗಳನ್ನ ಅಂದ್ರೆ ಈ ಕುಕ್ಕುನ್ಗಳನ್ನ ನೀರಿನಲ್ಲಿ ಬೇಯಿಸಿ ಒಳಗಿನ ಪುಪ್ಪವನ್ನ ಕೊಲ್ಲಲಾಗುತ್ತದೆ. ಒಂದು ವೇಳೆ ಹೀಗೆ ಮಾಡದೇ ಇದ್ದರೆ ಗೂಡಿನಲ್ಲಿರುವ ಆ ಪುಪ್ಪ ಚಿಟ್ಟೆಯಾಗಿ ಮಾರ್ಪಟ್ಟು ಗೂಡು ಹರಿದುಕೊಂಡು ಹೊರಗೆ ಹಾರುತ್ತದೆ. ಹೀಗೆ ಮಾಡುವುದರಿಂದ ಆ ಕುಕ್ಕುನ್ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತದೆ. ಅದರಿಂದ ನಾರು ಕೂಡ ಸಿಗುವುದಿಲ್ಲ. ಇದೇ ಕಾರಣ ಈ ಗೂಡನ್ನ ಬಿಸಿ ನೀರಿನಲ್ಲಿ ಬೇಯಿಸುವ ಸಂದರ್ಭದಲ್ಲಿ ಗೂಡಿನಿಂದ ಎಳೆಗಳನ್ನ ತೆಗೆದು ಸರಾಗಮವಾಗಿ ನಾರನ್ನ ತಯಾರಿಸುತ್ತಾರೆ. ಹೀಗೆ ತಯಾರಾಗುತ್ತದೆ ರೇಷ್ಮೆಯ ಗೂಡುಗಳಿಂದ ರೇಷ್ಮೆಯ ನಾರು. ಒಂದು ರೇಷ್ಮೆ ಗೂಡು 3600 ಅಡಿ ಉದ್ದದ ಒಂದೇ ಎಳೆಯಿಂದ ಮಾಡಲ್ಪಡುತ್ತದೆ. 1 ಪೌಂಡ್ ರೇಷ್ಮೆ ನೂಲು ತಯಾರಿಸಲು ಸುಮಾರು 2000 ದಿಂದ 3000 ಗೂಡುಗಳ ಅವಶ್ಯಕತೆ ಇರುತ್ತದೆ. ಹೀಗೆ ರೇಷ್ಮೆ ಗೂಡುಗಳಿಂದ ತೆಗೆದಂತಹ ನೂಲುಗಳಿಂದ ರೇಷ್ಮೆ ದಾರವನ್ನ ತಯಾರಿಸಿ ಆ ದಾರವನ್ನ ಬಳಸಿ ಮುಂದೆ ರೇಷ್ಮೆ ಬಟ್ಟೆಗಳನ್ನ ತಯಾರಿಸುತ್ತಾರೆ. ಇದೇ ಕಾರಣ ಸ್ನೇಹಿತರೆ, ರೇಷ್ಮೆ ಬಟ್ಟೆಗಳು ಅಷ್ಟೊಂದು ದುಬಾರಿ ಇರೋದು. ಹೀಗೆ ರೇಷ್ಮೆ ಹುಳುಗಳನ್ನ ಹದ ಮಾಡಿ ಅದರಿಂದ ನೂಲು ತೆಗೆಯುವುದಕ್ಕೆ ವೈಜ್ಞಾನಿಕವಾಗಿ ಸೆರಿಕಲ್ಚರ್ ಎಂದು ಕರೆಯಲಾಗುತ್ತದೆ. ಭಾರತದಲ್ಲಿ ಕರ್ನಾಟಕ, ಆಂಧ್ರಪ್ರದೇಶ, ತಮಿಳುನಾಡು, ಪಶ್ಚಿಮ ಬಂಗಾಳ ಹಾಗೂ ಜಾರ್ಖಂಡ್ ನಲ್ಲಿ ಅತಿ ಹೆಚ್ಚು ರೇಷ್ಮೆಯನ್ನ ಉತ್ಪಾದನೆ ಮಾಡುತ್ತಾರೆ. ಕರ್ನಾಟಕದಲ್ಲಿ ಅದರಲ್ಲೂ ರಾಮನಗರ ಇದಕ್ಕೆ ಹೆಸರುವಾಸಿಯಾಗಿದೆ. ನಿಜ ಹೇಳಬೇಕೆಂದ್ರೆ ಕ್ರಿಸ್ತ ಪೂರ್ವ 3ನೇ ಶತಮಾನದಲ್ಲಿ ಚೈನಾ ಈ ಒಂದು ಕಲೆಯನ್ನ ಕಂಡುಕೊಂಡಿತ್ತು ಹಾಗೂ ಗೌಪ್ಯವಾಗಿ ಇಟ್ಟಿತ್ತು ಹಾಗೂ ಹೊರದೇಶಗಳಿಗೆ ಇದು ದುಬಾರಿಯಾಗಿ ರೇಷ್ಮೆ ಬಟ್ಟೆಗಳನ್ನ ಮಾರುತ್ತಿತ್ತು.
ಈ ರಹಸ್ಯವನ್ನು ತಿಳಿಯಲು ಹಲವಾರು ದೇಶಗಳು ಹಲವಾರು ರೀತಿ ಪ್ರಯತ್ನ ಮಾಡಿವೆ. ಕೊನೆಗೆ ಜಪಾನ್ ದೇಶದ ರಾಜ ಕ್ಸಿಂಗ್ ತಿಂಗ್ ಒಬ್ಬ ಬೇಹುಗಾರಿಕೆ ವ್ಯಕ್ತಿಯನ್ನು ಕಳಿಸಿ ಅದರ ರಹಸ್ಯವನ್ನು ಕಂಡುಹಿಡಿಯುತ್ತಾನೆ. ಅಲ್ಲಿಂದ ಒಂದು ರೇಷ್ಮೆ ಗೂಡನ್ನ ರಹಸ್ಯವಾಗಿ ಎತ್ತಿಕೊಂಡು ಜಪಾನ್ ದೇಶಕ್ಕೆ ಬಂದು ತದನಂತರ ಜಪಾನ್ ಕೂಡ ಅಲ್ಲಿಂದ ರೇಷ್ಮೆ ಗೂಡನ್ನ ರೇಷ್ಮೆಯ ದಾರವನ್ನ ತಯಾರು ಮಾಡಲು ಪ್ರಾರಂಭಿಸುತ್ತದೆ. ಅಲ್ಲಿಂದ ರೇಷ್ಮೆ ಬಟ್ಟೆ ತಯಾರಿಸುವ ರಹಸ್ಯ ಇಡೀ ವಿಶ್ವಕ್ಕೆ ಗೊತ್ತಾಗುತ್ತದೆ. ಇದು ಹೀಗೆ ಸಿಲ್ಕ್ ರಸ್ತೆ ಮೂಲಕ ಭಾರತವನ್ನು ಕೂಡ ತಲುಪುತ್ತದೆ. ಇಂದು ವಿಶ್ವದಲ್ಲಿಯೇ ಭಾರತ ರೇಷ್ಮೆಯನ್ನು ಉತ್ಪಾದಿಸುವುದರಲ್ಲಿ ಚೈನಾ ನಂತರ 2ನೇ ಸ್ಥಾನವನ್ನ ಹೊಂದಿದೆ. ಮೊಟ್ಟ ಮೊದಲ ಬಾರಿಗೆ ಚೈನಾದಲ್ಲಿ ರೇಷ್ಮೆ ಹುಳದಿಂದ ರೇಷ್ಮೆ ತಯಾರಿಸಿದ್ದು ಕೂಡ ಒಂದು ಕುತೂಹಲಕರ ಸಂಗತಿಯಾಗಿದೆ. ಒಂದು ಸಾರಿ ಚೈನಾದ ಯುವರಾಣಿ ಅಪ್ಪಿ ತಪ್ಪಿ ತನ್ನ ಬಿಸಿ ಬಿಸಿ ಚಹಾ ನೀರಿನಲ್ಲಿ ಒಂದು ಹುಳವನ್ನ ಅಂದರೆ ಕುಕ್ಕುನನ್ನ ಬೀಸಾಕುತ್ತಾಳೆ. ಬೆಳಗ್ಗೆ ಎದ್ದು ನೋಡಿದಾಗ ಆ ಬಿಸಿನೀರಿನಿಂದ ಹಲವಾರು ಮಿಂಚುವಂತಹ ನಾರುಗಳು ಹೊರಬಂದಿದ್ದವು. ಹೀಗೆ ಪ್ರಾರಂಭವಾಯಿತು ರೇಷ್ಮೆ ಹುಳಗಳಿಂದ ತಯಾರಿಸುವ ಸಂಪ್ರದಾಯ. ಸ್ನೇಹಿತರೆ, ಹೀಗೆ ಗೊತ್ತಾಗಿರಬೇಕಲ್ಲ ನೀವು ಉಡುವಂತಹ ಆ ರೇಷ್ಮೆ ಬಟ್ಟೆ ಯಾವ ರೀತಿ ತಯಾರಾಗುತ್ತದೆ ಅಂತ. ರೇಷ್ಮೆ ಬಗ್ಗೆ ನಿಮ್ಮ ಅನುಭವವನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಂತಹದೇ ರೋಚಕ ಹಾಗೂ ಅಚ್ಚರಿಯ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಅಂಡ್ ಬೆಟರ್ ಟೇಕ್ ಕೇರ್.